ರುಚಿಕರವಾದ ಸೌತೆಕಾಯಿ ರೊಟ್ಟಿ ಮಾಡೋದು ಹೇಗೆ ನೋಡೋಣ. ಎಲ್ರಿಗೂ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಸೌತೆಕಾಯಿ ರೊಟ್ಟಿ ಮಾಡೋದು ಹೇಳಿಕೊಡ್ತೇನೆ. 2 ದೊಡ್ಡ ಗ್ಲಾಸ್ ರವೆನ ತಗೊಂಡಿದ್ದೇನೆ ನಾನು. ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಹಾಗೆ ನೆನೆಸಿಟ್ಟು ಅದಕ್ಕೆ ಸೌತೆಕಾಯಿಯನ್ನು ಗ್ರೇಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಸ್ವಲ್ಪ ಸಕ್ಕರೆ, ಈರುಳ್ಳಿ, ನಿಮ್ಗೆ ಏನೇನು ಇಷ್ಟ ವೆಜಿಟೇಬಲ್ಸ್ ಕೂಡ ಸೇರಿಸ್ಕೋಬೋದು. ಹಿಟ್ಟಿನ ಬೈಂಡಿಂಗಿಗೆ ನಾನು 1 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಗ್ಲಾಸು ಅಥವಾ 1 ಗ್ಲಾಸು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ತಗೋಬೇಕು. ಹಾಗೆ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರು ಹೀಗೆ ಬಟ್ರ್ ಪೇಪರಲ್ಲಿ ಅಥವಾ ಬನಾನಾ ಲೀಫಲ್ಲಿ, ಬಾಳೆ ಎಲೆಯಲ್ಲಿ ಹೀಗೆ ಹಚ್ಚಿ ಮತ್ತು ತವಾದಲ್ಲಿ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ತುಪ್ಪ ಅಥವಾ ಆಯಿಲು ಯಾವುದನ್ನು ಯೂಸ್ ಮಾಡಿ, ಬೆಣ್ಣೆ ಯೂಸ್ ಮಾಡ್ಬೋದು. ನೋಡಿ, ನಾನು ಸೌತೆಕಾಯಿ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. 2-3 ರೊಟ್ಟಿ ಮಾಡ್ಕೊಂಡಿದ್ದೀನಿ. ಒಂದು ಇಡೀ ಸೌತೆಕಾಯನ್ನು ಹಾಕಿದ್ದೇನೆ. ನೀವು ಸೌತೆಕಾಯನ್ನು ಗ್ರೇಟ್ ಮಾಡಿಕೊಂಡಾಗ ನೀರನ್ನು ಹಿಂಡಿ ಅದನ್ನು ಸಪ್ರೇಟ್ ತೆಗೆದಿಟ್ಟು ಮೊದಲು ಸೌತೆಕಾಯನ್ನು ಸೇರಿಸ್ಕೋಬೇಕು. ಈಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಇದೇ ಸೌತೆಕಾಯಿ ನೀರನ್ನೇ ಹಾಕಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು. ಆಮೇಲೆ ರವೆ ರೊಟ್ಟಿ ಈ ರೀತಿ ಮಾಡ್ಕೋಬೇಕು. ನೋಡಿ, ನಾನು ತೋರಿಸಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.